ಎಷ್ಟು ಕಳೆ ಇದೆ ನೋಡು. ಮದ್ವೆ ಹುಡುಗಿ. ಈ ಆತಂಕ ಕಡಿಮೆ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಳ್ಳೆ ಡಾಕ್ಟರ್ಗೆ ಕರೆಸ್ಬೇಕು. ಕರೆಸ್ಲಾ? ಅದನ್ ಬಿಡಿ, ನಾನ್ ನೋಡ್ದಾಗೆ ನೀವು ತುಂಬಾ ಖುಷಿಯಾಗಿದ್ದೀರಾ. ಏನ್ ವಿಷಯ? ಹಾ, ನಾನ್ ನಿನ್ಗೆ ಒಂದು ಮುಖ್ಯವಾದ ವಿಷಯ. ಈ ಮಾತು ಸದ್ಯಕ್ಕೆ ಯಾರಿಗೂ ಹೇಳಕ್ ಹೋಗ್ಬಾರ್ದು. ಅರೆ, ನಮ್ಮನೆ ಹುಡುಗಿ ಮದ್ವೆ. ನಾನ್ ಖುಷಿಯಾಗಿರ್ದೆ ಇನ್ಯಾರಿರ್ಬೇಕು? ಅಲ್ಲೋಡು, ಅರ್ಶನ ಬಂದು. ಅರೆ ಅರೆ ಅರೆ, ಮದ್ವೆ ಹುಡುಗಿ ಅರ್ಶನ ಅಂತೂ ಬಂದೇ ಬರುತ್ತೆ ಹುಡುಗನ್ ಮನೆಯಿಂದ. ಅದನ್ ನಿನ್ ಕೆನ್ನೆಗ್ ಹಚ್ಚಿದ್ರೆ ನಿನ್ ರೂಪನೇ ಬದ್ಲಾಗ್ಬಿಡುತ್ತೆ. ಓಕೆ ಓಕೆ. ಬೆಳಗ್ಗೆ ಇವಳಿಗೆ ನಾನು ಎಷ್ಟೇ ಹೇಳಿದ್ರು ನನ್ನ ಮಾತೆ ಕೇಳೋದಿಲ್ಲ ಅಂತಾಳೆ. ನನ್ನ ವಯಸ್ಗಾದ್ರೂ ಮರ್ಯಾದೆ ಬೇಡವಾ? ಅವಳು ಇಷ್ಟ ಬಂದಂಗೆ ಆಡ್ಕೊಂಡು ಹೋಗ್ತಾ ಇದ್ದಾಳೆ. ಸಾಕು ಆಡಿದಾಯ್ತಲ್ಲ, ಸಾಕಿ ನಿಲ್ಸಿ. ಇವರಿಬ್ರು ಬೇಕಾದ್ರೆ ಆಟ ಆಡ್ಕೊಂಡಿರ್ಲಿ. ನೀವಿಬ್ರು ಹೋಗಿ ಹಳದಿ ಶಾಸ್ತ್ರಕ್ಕೆ ತಯಾರು ಮಾಡಿ. ನಡಿ. ಇವತ್ತಿಂದ ನೀನ್ ಡಾನ್ಸ್ ಗೀನ್ಸ್ ಎಲ್ಲ ನಿಲ್ಲಿಸ್ಬೇಕು. ಅರ್ಥ ಆಯ್ತಾ? ಒಂದ್ ಮಾತಂತೂ ಚೆನ್ನಾಗಿ ಅರ್ಥ ಮಾಡ್ಕೋ. ನಿನ್ ಹೊಟ್ಟೆನಲ್ಲಿ ನಮ್ ವಂಶದ ಕುಡಿ ಬೆಳೀತಾ ಇದೆ. ಅದಕ್ಕೇನಾದ್ರೂ ಆಯ್ತು ಅಂದ್ರೆ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅರ್ಥ ಆಯ್ತಲ್ವಾ? ಆಗ್ಲಿ ಅಜ್ಜಿ. ನಡಿ. ರಾಮ 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 ರಾಮ. ಇವಳೆ ಬಾಯಿಲಿ. ಈ ಸೀರೆ ತಗೋ. ಇದಕ್ಕೆ ಗಂಗಾಜಲ ಚಿಮುಕ್ಸಿ ಡ್ರೈ ಕ್ಲೀನಿಗೆ ಕೊಟ್ಬಿಟ್ ಬಾ. ಆ ಕೆಲಸದವಳು ಈ ಸೀರೆನ ಉಟ್ಕೊಂಡು ಅಪವಿತ್ರ ಮಾಡ್ಬಿಟ್ಟಿದ್ದಾಳೆ. ಅರ್ಥ ಆಯ್ತಾ? ರಾಮ್ ರಾಮ್ ರಾಮ್. ತಾಯಮ್ಮ, ಏನಾಯ್ತು? ಇದೆಲ್ಲ ಆ ಈಶಾಯಿಂದ ಆಗಿರೋದು. ಅವತ್ತೇನೋ ಆಕಸ್ಮಿಕವಾಗಿ ಅವಳು ಬಳೆ ಒಡೆದು ಹಾಕ್ಬಿಟ್ಟೆ. ಅವಳು ಬೇಕಂತಾನೆ ನನ್ನ ಮೇಲೆ ಈ ತರ ಸೇಡ್ ತೀರ್ಸ್ಕೊಂಡಿದ್ದಾಳೆ. ನನ್ ಮಾನ, ನನ್ ಮರ್ಯಾದೆ ಎಲ್ಲರ ಮುಂದೆನೂ ನೀರ್ ಪಾಲಾಗೋಯ್ತು. ಹೇ ಉಡುಪಿ ಕೃಷ್ಣ, ಆ ಮನೆಯವರು ನನ್ನ ಮರ್ಯಾದೆನ ಈ ತರ ತೆಗೆದ್ರು. ನನ್ನ ಮಗಳ ಭವಿಷ್ಯನ ಹಾಳು ಮಾಡಿದ್ದಾರೆ. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳ ಪ್ರೀತಿ ಅವಳಿಗೆ ಯಾವತ್ತೂ ಸಿಗ್ಬಾರ್ದು. ನನ್ನ ಮಾನ ಮರ್ಯಾದೆನ ಹೇಗ್ ತೆಗ್ದಿದಾರೋ, ನನ್ನ ಮಗಳ ಭವಿಷ್ಯನ ಹೇಗ್ ಹಾಳು ಮಾಡಿದಾರೋ, ಹಾಗೇನೆ ಈ ಸಮಾಜದ ಮುಂದೆ ಅವಳು ನಗೆ ಪಾಟ್ಲಾಗ್ತಾಳೆ. ಆಗ್ಲೇ ನನ್ನ ಈ ಅವಮಾನಕ್ಕೆ ನನಗೆ ಸಮಾಧಾನ ಸಿಗೋದು.
ಮಾಡ್ತಿದ್ಯಾ? ಒಬ್ರು ರೂಮಿಗೆ ಬರೋದಕ್ ಮುಂಚೆ ಡೋರ್ ನಾಕ್ ಮಾಡಿ ಬರ್ಬೇಕು ಅನ್ನೋ ಮ್ಯಾನರ್ಸ್ ಕೂಡ ಇಲ್ವಾ? ಮ್ಯಾನರ್ಸ್ ಇಲ್ಲ. ಇವಾಗ ನೀನ್ ನೀನ್ ಕೇಳಿಸ್ಕೋಬೇಕಷ್ಟೇ. ಕೇಳಿಸ್ಕೊ. ನಿನ್ ಪ್ರಾಬ್ಲಮ್ ಏನು? ಇಲ್ಲಿಂದ ಹೋಗು. ಅತ್ಗೆ ಆರಾಮ್ ನೋಡಿ. ಮುಚ್ಚಬೇಕಷ್ಟೇ. ಈಗೇನ್ ನೋಡ್ತಾ ಇದ್ಯಾ? ನೋಡೋದಷ್ಟೇ ಅಲ್ಲ, ಯೋಚಿಸ್ತಾ ಇದ್ದೀನಿ. ಇಷ್ಟು ಮುದ್ದಾಗಿರೋ ಮುಖದ ಹಿಂದೆ ಇಷ್ಟು ಕೆಟ್ಟು ಬುದ್ಧಿ ಇರೋದಕ್ಕೆ ಹೇಗ್ ಸಾಧ್ಯ ಅಂತ. ಹ? ಏನ್ ಹೇಳ್ತಿದ್ಯಾ? ಮತ್ತೆ ಮತ್ತೆ ಮುಗ್ದೆ ತರ ಆಕ್ಟ್ ಮಾಡೋದು ನೋಡು. ಅಲ್ಲಿ ಇಷ್ಟೊಂದು ನಾಟಕ ಮಾಡ್ತೀಯಲ್ಲ, ಸಾಕು ಅಂತ ಅನ್ಸಲ್ವ ನಿನಗೆ? ಹ? ಮೊದ್ಲೆಲ್ಲ ಯೋಚಿಸ್ತಾ ಇದ್ದೆ ನಾನು, ಆ ದೇವ್ರು ನಿನ್ನಿಂದ ನಿನ್ ತಾಯಿನ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಕಿತ್ಕೊಂಡ್ಬಿಟ್ಟ ಅಂತ. ಆದ್ರೆ ಇಲ್ಲ, ಏನಾಗುತ್ತೋ ಅದೆಲ್ಲ ಒಳ್ಳೇದಕ್ಕೆ ಆಗೋದು. ಒಳ್ಳೇದೇ ಆಯ್ತು ನಿನ್ ತಾಯಿ ಇಷ್ಟು ಬೇಗ ತೀರು ಹೋಗಿದ್ದು. ಅಪ್ಪಿ ತಪ್ಪಿ ಬದುಕಿದ್ರೆ ಈ ನಿನ್ ಕೆಟ್ಟ ಬುದ್ಧಿ ನೋಡಿ ಅವ್ರು ಬದುಕಿರೋವರೆಗೂ ಕೊರ್ಗಿ ಕೊರ್ಗಿ ಸಾಯ್ಬೇಕಾಗಿತ್ತು. ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಅಮ್ಮನ ಬಗ್ಗೆ ಹಾಗೆ ಮಾತಾಡ್ತೀಯಾ? ಮತ್ ನಿನಗೆ ಎಷ್ಟು ಧೈರ್ಯ ಇರಬೇಕು ನನ್ನ ತಾಯಿ ಅಂತ ತಾಯಿ ಅಮ್ಮನಿಗೆ ನೋವು ಕೊಡೋದಕ್ಕೆ? ಹೇಳು. ಆದ್ರೆ ನಾನ್ ಏನ್ ಮಾಡಿದೀನಿ? ನಿನ್ ಜೀವನದಲ್ಲಿ ಏನಾಗ್ತಾ ಇದೆಯೋ ಅದೆಲ್ಲ ಸರಿಯಾಗಿ ಆಗ್ತಾ ಇದೆ. ನೀನ್ ಅದನ್ನೇ ಡಿಸರ್ವ್ ಮಾಡ್ತೀಯ.